ಇನ್ನು ಇವತ್ತು ಮುಂಜಾನೆಯಿಂದ ಮೃತರ ಸಂಖ್ಯೆಯ ಬಗ್ಗೆ ಗೊಂದಲ ಬಹಳ ಕಾಡ್ತಾ ಇದೆ. ಪೊಲೀಸರು ಹೇಳ್ತಾರೆ ದುರಂತದಲ್ಲಿ ಜನ ಎಲ್ಲ ಸಜೀವ ದಹನಗೊಂಡಿರಬಹುದು ಅಂತ ಹೇಳಿ. ಆದರೆ ನಿಜಕ್ಕೂ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆಯ ಬಗ್ಗೆಯೇ ಗೊಂದಲ ಬೆಳಿಗ್ಗೆಯಿಂದ ಇತ್ತು. ಜನರು ಸಜೀವ ದಹನ ಆಗಿರಬಹುದು ಅಂತ ಪೊಲೀಸರು ಹೇಳಿದ್ರು. ಆದರೆ ಬಹುತೇಕ ಎಲ್ಲ ಬಸ್ನಿಂದ ಜಂಪ್ ಮಾಡಿದ್ರು, ತಮ್ಮನ್ನ ತಾವು ಕಾಪಾಡಿಕೊಂಡಿದ್ರು. ಇದುವರೆಗೆ ಬಸ್ ದುರಂತದಲ್ಲಿ ಸತ್ತವರ ಸಂಖ್ಯೆ 6, ಬರೋಬ್ಬರಿ 6. ಒಬ್ಬ ಲಾರಿ ಡ್ರೈವರ್ ಸೇರಿದಂತೆ, ಅಂದ್ರೆ ಆತ ಬಂದು ಲಾರಿ ಚಾಲಕ ಏನ್ ಬಂದು ಗುದ್ದಿದ, ಆ ಲಾರಿ ಚಾಲಕ ಸೇರಿದಂತೆ ಬಸ್ನಲ್ಲಿದ್ದವರು 5 ಜನ. ಅಂದ್ರೆ ಮೃತಪಟ್ಟವರ ಸಂಖ್ಯೆ ನಾನು ಹೇಳ್ತಾ ಇದ್ದೆ. ಬಸ್ನಲ್ಲಿದ್ದವರು 5 ಜನ ಪ್ಲಸ್ ಈ ಲಾರಿ ಡ್ರೈವರ್ ಸೇರಿ 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಉಳಿದವರು ಆಲ್ಮೋಸ್ಟ್ ಬಸ್ನಿಂದ ಜಂಪ್ ಆಗಿ ಸೇಫ್ ಆಗಿದ್ದಾರೆ. ಬಸ್ನಲ್ಲಿದ್ದಂತ ಬಿಂದು ಮಗು ಗ್ರೇಯ, ನವ್ಯ, ರಶ್ಮಿ, ಮಾನಸ ಇವರು ಮೃತರು. ನವ್ಯ ಮತ್ತು ಮಾನಸ ಮೃತದೇಹಗಳ ಬಗ್ಗೆ ಸದ್ಯ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಅನುಮಾನದಿಂದಾಗಿ ಅವರ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದು, ಆ ಕನ್ಫರ್ಮೇಷನ್ ಮೇಲೆ ಮೃತದೇಹವನ್ನು ಹಸ್ತಾಂತರ ಮಾಡುವ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಸೊ ಇದು ಒಂದು 3-4 ದಿನ ಬೇಕಾಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಆ ಡಿಎನ್ಎ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದರ ಕನ್ಫರ್ಮೇಷನ್ ಸಿಗೋವರೆಗೂ ಅಂತಂದ್ರೆ ನೋಡೋಣ ಮತ್ತೆ ಯಾವ ರೀತಿಯ ಕ್ರಮ ತಗೊಳ್ಳುವಂತ ಕೆಲಸ ಆಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಇನ್ನು ಇವತ್ತು ಮುಂಜಾನೆಯಿಂದ ಮೃತರ ಸಂಖ್ಯೆಯ ಬಗ್ಗೆ ಗೊಂದಲ ಬಹಳ ಕಾಡ್ತಾ ಇದೆ. ಪೊಲೀಸರು ಹೇಳ್ತಾರೆ ದುರಂತದಲ್ಲಿ ಜನ ಎಲ್ಲ ಸಜೀವ ದಹನಗೊಂಡಿರಬಹುದು ಅಂತ ಹೇಳಿ. ಆದರೆ ನಿಜಕ್ಕೂ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆಯ ಬಗ್ಗೆಯೇ ಗೊಂದಲ ಬೆಳಿಗ್ಗೆಯಿಂದ ಇತ್ತು. ಜನರು ಸಜೀವ ದಹನ ಆಗಿರಬಹುದು ಅಂತ ಪೊಲೀಸರು ಹೇಳಿದ್ರು. ಆದರೆ ಬಹುತೇಕ ಎಲ್ಲ ಬಸ್ನಿಂದ ಜಂಪ್ ಮಾಡಿದ್ರು, ತಮ್ಮನ್ನ ತಾವು ಕಾಪಾಡಿಕೊಂಡಿದ್ರು. ಇದುವರೆಗೆ ಬಸ್ ದುರಂತದಲ್ಲಿ ಸತ್ತವರ ಸಂಖ್ಯೆ 6, ಬರೋಬ್ಬರಿ 6. ಒಬ್ಬ ಲಾರಿ ಡ್ರೈವರ್ ಸೇರಿದಂತೆ, ಅಂದ್ರೆ ಆತ ಬಂದು ಲಾರಿ ಚಾಲಕ ಏನ್ ಬಂದು ಗುದ್ದಿದ, ಆ ಲಾರಿ ಚಾಲಕ ಸೇರಿದಂತೆ ಬಸ್ನಲ್ಲಿದ್ದವರು 5 ಜನ. ಅಂದ್ರೆ ಮೃತಪಟ್ಟವರ ಸಂಖ್ಯೆ ನಾನು ಹೇಳ್ತಾ ಇದ್ದೆ. ಬಸ್ನಲ್ಲಿದ್ದವರು 5 ಜನ ಪ್ಲಸ್ ಈ ಲಾರಿ ಡ್ರೈವರ್ ಸೇರಿ 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಉಳಿದವರು ಆಲ್ಮೋಸ್ಟ್ ಬಸ್ನಿಂದ ಜಂಪ್ ಆಗಿ ಸೇಫ್ ಆಗಿದ್ದಾರೆ. ಬಸ್ನಲ್ಲಿದ್ದಂತ ಬಿಂದು ಮಗು ಗ್ರೇಯ, ನವ್ಯ, ರಶ್ಮಿ, ಮಾನಸ ಇವರು ಮೃತರು. ನವ್ಯ ಮತ್ತು ಮಾನಸ ಮೃತದೇಹಗಳ ಬಗ್ಗೆ ಸದ್ಯ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಅನುಮಾನದಿಂದಾಗಿ ಅವರ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದು, ಆ ಕನ್ಫರ್ಮೇಷನ್ ಮೇಲೆ ಮೃತದೇಹವನ್ನು ಹಸ್ತಾಂತರ ಮಾಡುವ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಸೊ ಇದು ಒಂದು 3-4 ದಿನ ಬೇಕಾಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಆ ಡಿಎನ್ಎ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದರ ಕನ್ಫರ್ಮೇಷನ್ ಸಿಗೋವರೆಗೂ ಅಂತಂದ್ರೆ ನೋಡೋಣ ಮತ್ತೆ ಯಾವ ರೀತಿಯ ಕ್ರಮ ತಗೊಳ್ಳುವಂತ ಕೆಲಸ ಆಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಇನ್ನು ಇವತ್ತು ಮುಂಜಾನೆಯಿಂದ ಮೃತರ ಸಂಖ್ಯೆಯ ಬಗ್ಗೆ ಗೊಂದಲ ಬಹಳ ಕಾಡ್ತಾ ಇದೆ. ಪೊಲೀಸರು ಹೇಳ್ತಾರೆ ದುರಂತದಲ್ಲಿ ಜನ ಎಲ್ಲ ಸಜೀವ ದಹನಗೊಂಡಿರಬಹುದು ಅಂತ ಹೇಳಿ. ಆದರೆ ನಿಜಕ್ಕೂ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆಯ ಬಗ್ಗೆಯೇ ಗೊಂದಲ ಬೆಳಿಗ್ಗೆಯಿಂದ ಇತ್ತು. ಜನರು ಸಜೀವ ದಹನ ಆಗಿರಬಹುದು ಅಂತ ಪೊಲೀಸರು ಹೇಳಿದ್ರು. ಆದರೆ ಬಹುತೇಕ ಎಲ್ಲ ಬಸ್ನಿಂದ ಜಂಪ್ ಮಾಡಿದ್ರು, ತಮ್ಮನ್ನ ತಾವು ಕಾಪಾಡಿಕೊಂಡಿದ್ರು. ಇದುವರೆಗೆ ಬಸ್ ದುರಂತದಲ್ಲಿ ಸತ್ತವರ ಸಂಖ್ಯೆ 6, ಬರೋಬ್ಬರಿ 6. ಒಬ್ಬ ಲಾರಿ ಡ್ರೈವರ್ ಸೇರಿದಂತೆ, ಅಂದ್ರೆ ಆತ ಬಂದು ಲಾರಿ ಚಾಲಕ ಏನ್ ಬಂದು ಗುದ್ದಿದ, ಆ ಲಾರಿ ಚಾಲಕ ಸೇರಿದಂತೆ ಬಸ್ನಲ್ಲಿದ್ದವರು 5 ಜನ. ಅಂದ್ರೆ ಮೃತಪಟ್ಟವರ ಸಂಖ್ಯೆ ನಾನು ಹೇಳ್ತಾ ಇದ್ದೆ. ಬಸ್ನಲ್ಲಿದ್ದವರು 5 ಜನ ಪ್ಲಸ್ ಈ ಲಾರಿ ಡ್ರೈವರ್ ಸೇರಿ 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಉಳಿದವರು ಆಲ್ಮೋಸ್ಟ್ ಬಸ್ನಿಂದ ಜಂಪ್ ಆಗಿ ಸೇಫ್ ಆಗಿದ್ದಾರೆ. ಬಸ್ನಲ್ಲಿದ್ದಂತ ಬಿಂದು ಮಗು ಗ್ರೇಯ, ನವ್ಯ, ರಶ್ಮಿ, ಮಾನಸ ಇವರು ಮೃತರು. ನವ್ಯ ಮತ್ತು ಮಾನಸ ಮೃತದೇಹಗಳ ಬಗ್ಗೆ ಸದ್ಯ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ.
ಈ ಅನುಮಾನದಿಂದಾಗಿ ಅವರ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದು, ಆ ಕನ್ಫರ್ಮೇಷನ್ ಮೇಲೆ ಮೃತದೇಹವನ್ನು ಹಸ್ತಾಂತರ ಮಾಡುವ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಸೊ ಇದು ಒಂದು 3-4 ದಿನ ಬೇಕಾಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಆ ಡಿಎನ್ಎ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದರ ಕನ್ಫರ್ಮೇಷನ್ ಸಿಗೋವರೆಗೂ ಅಂತಂದ್ರೆ ನೋಡೋಣ ಮತ್ತೆ ಯಾವ ರೀತಿಯ ಕ್ರಮ ತಗೊಳ್ಳುವಂತ ಕೆಲಸ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇನ್ನು ಇವತ್ತು ಮುಂಜಾನೆಯಿಂದ ಮೃತರ ಸಂಖ್ಯೆಯ ಬಗ್ಗೆ ಗೊಂದಲ ಬಹಳ ಕಾಡ್ತಾ ಇದೆ. ಪೊಲೀಸರು ಹೇಳ್ತಾರೆ ದುರಂತದಲ್ಲಿ ಜನ ಎಲ್ಲ ಸಜೀವ ದಹನಗೊಂಡಿರಬಹುದು ಅಂತ ಹೇಳಿ. ಆದರೆ ನಿಜಕ್ಕೂ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆಯ ಬಗ್ಗೆಯೇ ಗೊಂದಲ ಬೆಳಿಗ್ಗೆಯಿಂದ ಇತ್ತು. ಜನರು ಸಜೀವ ದಹನ ಆಗಿರಬಹುದು ಅಂತ ಪೊಲೀಸರು ಹೇಳಿದ್ರು. ಆದರೆ ಬಹುತೇಕ ಎಲ್ಲ ಬಸ್ನಿಂದ ಜಂಪ್ ಮಾಡಿದ್ರು, ತಮ್ಮನ್ನ ತಾವು ಕಾಪಾಡಿಕೊಂಡಿದ್ರು. ಇದುವರೆಗೆ ಬಸ್ ದುರಂತದಲ್ಲಿ ಸತ್ತವರ ಸಂಖ್ಯೆ 6, ಬರೋಬ್ಬರಿ 6. ಒಬ್ಬ ಲಾರಿ ಡ್ರೈವರ್ ಸೇರಿದಂತೆ, ಅಂದ್ರೆ ಆತ ಬಂದು ಲಾರಿ ಚಾಲಕ ಏನ್ ಬಂದು ಗುದ್ದಿದ, ಆ ಲಾರಿ ಚಾಲಕ ಸೇರಿದಂತೆ ಬಸ್ನಲ್ಲಿದ್ದವರು 5 ಜನ. ಅಂದ್ರೆ ಮೃತಪಟ್ಟವರ ಸಂಖ್ಯೆ ನಾನು ಹೇಳ್ತಾ ಇದ್ದೆ. ಬಸ್ನಲ್ಲಿದ್ದವರು 5 ಜನ ಪ್ಲಸ್ ಈ ಲಾರಿ ಡ್ರೈವರ್ ಸೇರಿ 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಉಳಿದವರು ಆಲ್ಮೋಸ್ಟ್ ಬಸ್ನಿಂದ ಜಂಪ್ ಆಗಿ ಸೇಫ್ ಆಗಿದ್ದಾರೆ. ಬಸ್ನಲ್ಲಿದ್ದಂತ ಬಿಂದು ಮಗು ಗ್ರೇಯ, ನವ್ಯ, ರಶ್ಮಿ, ಮಾನಸ ಇವರು ಮೃತರು. ನವ್ಯ ಮತ್ತು ಮಾನಸ ಮೃತದೇಹಗಳ ಬಗ್ಗೆ ಸದ್ಯ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಅನುಮಾನದಿಂದಾಗಿ ಅವರ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದು, ಆ ಕನ್ಫರ್ಮೇಷನ್ ಮೇಲೆ ಮೃತದೇಹವನ್ನು ಹಸ್ತಾಂತರ ಮಾಡುವ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಸೊ ಇದು ಒಂದು 3-4 ದಿನ ಬೇಕಾಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಆ ಡಿಎನ್ಎ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದರ ಕನ್ಫರ್ಮೇಷನ್ ಸಿಗೋವರೆಗೂ ಅಂತಂದ್ರೆ ನೋಡೋಣ ಮತ್ತೆ ಯಾವ ರೀತಿಯ ಕ್ರಮ ತಗೊಳ್ಳುವಂತ ಕೆಲಸ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇನ್ನು ಇವತ್ತು ಮುಂಜಾನೆಯಿಂದ ಮೃತರ ಸಂಖ್ಯೆಯ ಬಗ್ಗೆ ಗೊಂದಲ ಬಹಳ ಕಾಡ್ತಾ ಇದೆ. ಪೊಲೀಸರು ಹೇಳ್ತಾರೆ ದುರಂತದಲ್ಲಿ ಜನ ಎಲ್ಲ ಸಜೀವ ದಹನಗೊಂಡಿರಬಹುದು ಅಂತ ಹೇಳಿ. ಆದರೆ ನಿಜಕ್ಕೂ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆಯ ಬಗ್ಗೆಯೇ ಗೊಂದಲ ಬೆಳಿಗ್ಗೆಯಿಂದ ಇತ್ತು. ಜನರು ಸಜೀವ ದಹನ ಆಗಿರಬಹುದು ಅಂತ ಪೊಲೀಸರು ಹೇಳಿದ್ರು. ಆದರೆ ಬಹುತೇಕ ಎಲ್ಲ ಬಸ್ನಿಂದ ಜಂಪ್ ಮಾಡಿದ್ರು, ತಮ್ಮನ್ನ ತಾವು ಕಾಪಾಡಿಕೊಂಡಿದ್ರು. ಇದುವರೆಗೆ ಬಸ್ ದುರಂತದಲ್ಲಿ ಸತ್ತವರ ಸಂಖ್ಯೆ 6, ಬರೋಬ್ಬರಿ 6. ಒಬ್ಬ ಲಾರಿ ಡ್ರೈವರ್ ಸೇರಿದಂತೆ, ಅಂದ್ರೆ ಆತ ಬಂದು ಲಾರಿ ಚಾಲಕ ಏನ್ ಬಂದು ಗುದ್ದಿದ, ಆ ಲಾರಿ ಚಾಲಕ ಸೇರಿದಂತೆ ಬಸ್ನಲ್ಲಿದ್ದವರು 5 ಜನ. ಅಂದ್ರೆ ಮೃತಪಟ್ಟವರ ಸಂಖ್ಯೆ ನಾನು ಹೇಳ್ತಾ ಇದ್ದೆ. ಬಸ್ನಲ್ಲಿದ್ದವರು 5 ಜನ ಪ್ಲಸ್ ಈ ಲಾರಿ ಡ್ರೈವರ್ ಸೇರಿ 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಉಳಿದವರು ಆಲ್ಮೋಸ್ಟ್ ಬಸ್ನಿಂದ ಜಂಪ್ ಆಗಿ ಸೇಫ್ ಆಗಿದ್ದಾರೆ. ಬಸ್ನಲ್ಲಿದ್ದಂತ ಬಿಂದು ಮಗು ಗ್ರೇಯ, ನವ್ಯ, ರಶ್ಮಿ, ಮಾನಸ ಇವರು ಮೃತರು. ನವ್ಯ ಮತ್ತು ಮಾನಸ ಮೃತದೇಹಗಳ ಬಗ್ಗೆ ಸದ್ಯ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಅನುಮಾನದಿಂದಾಗಿ ಅವರ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದು, ಆ ಕನ್ಫರ್ಮೇಷನ್ ಮೇಲೆ ಮೃತದೇಹವನ್ನು ಹಸ್ತಾಂತರ ಮಾಡುವ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಸೊ ಇದು ಒಂದು 3-4 ದಿನ ಬೇಕಾಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಆ ಡಿಎನ್ಎ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದರ ಕನ್ಫರ್ಮೇಷನ್ ಸಿಗೋವರೆಗೂ ಅಂತಂದ್ರೆ ನೋಡೋಣ ಮತ್ತೆ ಯಾವ ರೀತಿಯ ಕ್ರಮ ತಗೊಳ್ಳುವಂತ ಕೆಲಸ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್